ಮನುಷ್ಯ ಹುಟ್ಟುವಾಗ ಹೈಟೆಕ್ ಆಸ್ಪತ್ರೆಯಲ್ಲಿ ಹುಟ್ಟಿದರೂ ಅಂತಿಮ ಯಾತ್ರೆ ಮಾತ್ರ ರುದ್ರಭೂಮಿಯಲ್ಲಿ ಮುಕ್ತಾಯವಾಗುತ್ತದೆ. ಅಂತಿಮ ಯಾತ್ರೆಯ ಭೂಮಿ ಪ್ರಶಾಂತವಾಗಿರಬೇಕು ಎಂದು ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದ್ದಾರೆ. ಅವರು ಪಡುಪೆರಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಪೆರಾರದಲ್ಲಿ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಅನುದಾನಗಳ ಅಂದಾಜು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ವಿಶ್ರಾಂತಿಧಾಮ, ಕಚೇರಿ ಮತ್ತು ಶಾಶ್ವತ ಚಪ್ಪರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರುದ್ರಭೂಮಿ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಭಾಸ್ಕರ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಒಂದು ರುದ್ರಭೂಮಿಯ ಸಲುವಾಗಿ ಈ ನಿರ್ವಹಣಾ ಸಮಿತಿಯಿಂದ ಹಲವಾರು ವರ್ಷಗಳಿಂದ ಇದನ್ನು ಒಳ್ಳೆ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಮನಸ್ಥಿತಿಗೆ ಕೆಲಸ ಮಾಡ್ತಿರೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮ್ಮಲ್ಲಿ ಸಾವು ಹುಟ್ಟು ಎಲ್ಲ ಗೊತ್ತಿರುವಂಥ ವಿಷಯ, ನಮಗೆಲ್ಲರೂ ಸಹ ಗೊತ್ತಿದೆ. ಟು ದ ಪಾಯಿಂಟ್ ಬರಲಿಕ್ಕೆ ಹೋದರೆ ನಮ್ಮ ಸಂಸ್ಕೃತಿಯಲ್ಲಿ ಈ ಸತ್ತ ನಂತರ ಸಾವಿಗೀಡಾದ ನಂತರ ನಾವು ದೇಹವನ್ನು ಹೇಗೆ ಏನೆಲ್ಲ ಸುಡುವುದಿರ್ಬೋದು, ಅದೆಲ್ಲ ವಿಷಯಗಳಿಗೆ ಅಂತ್ಯೇಷ್ಟಿ ಅನ್ನುವಂಥ ಹೆಸರಲ್ಲಿ ಕರಿತೇವೆ. ಅಂತ್ಯದಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ ಅಂತ್ಯೇಷ್ಟಿ ಅಂತ ಹೇಳ್ತೇವೆ. ಅದಾಗುವುದಿಲ್ಲ ಅಂತ ಹೇಳಿದ್ರೆ ಸ್ಮಶಾನಕ್ಕೆ ನಾವು ರುದ್ರಭೂಮಿ ಅಂತ ಸಹ ಕರಿತೇವೆ. ರುದ್ರಭೂಮಿ ಯಾಕಂತ ಹೇಳಿ ಕರಿತೇವೆ ಅಂತ, ಈ ರುದ್ರ ಶಿವ ಸ್ಮಶಾನದಲ್ಲೇ ನೆಲೆಸಿಕೊಂಡು ಒಬ್ಬ ವ್ಯಕ್ತಿಯ ಆತ್ಮ ದೇಹದಿಂದ ಬಿಡುವವರೆಗೆ, ಅಂದರೆ ಸತ್ತ ನಂತರ ಆತ್ಮ ಬಿಡ್ತದೆ, ಆದರೂ ಜನರಿಗೆ ಸಾವು ಏನು ಅನ್ನೋದು ಗೊತ್ತಾಗುವುದು, ಸಾವಿನ ಮಹತ್ವ ಗೊತ್ತಾಗುವುದು ದೇಹಕ್ಕೆ ಬೆಂಕಿ ಕೊಟ್ಟ ನಂತರ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ತನಕ ರುದ್ರಭೂಮಿಯಲ್ಲಿ ರುದ್ರ ನೋಡ್ತಾ ಇರ್ತಾನೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲೆಲ್ಲ ಇದೆ, ನಂಬಿಕೆ ಸಹ ಇದೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಎಲ್ಲ ಸ್ಮಶಾನಗಳಲ್ಲಿ, ರುದ್ರಭೂಮಿಗಳಲ್ಲಿ ಒಂದು ಶಿವನ ಆರಾಧನೆ ಮಾಡುವಂಥ ವ್ಯವಸ್ಥೆ ಇದ್ದೇ ಇರ್ತದೆ. ಆ ಕಡೆ ಹುಟ್ಟಲಿಕ್ಕೆ ಆಸ್ಪತ್ರೆಗಳು ಒಳ್ಳೊಳ್ಳೆ ಸಿಗ್ತದೆ, ಒಳ್ಳೊಳ್ಳೆ ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದಾರೆ. ಸತ್ತಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು ಯಾರೋ ಹೇಳ್ತಾ ಇದ್ರು ತಮಾಷೆಯಲ್ಲೇ, ಸ್ಮಶಾನದ ತುಂಡ ಮರ ಸೈಪು ಲೆಕ್ಕ ಆವಡುತ್ತೆ. ಅಂದರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ, ಅಂದರೆ ಒಬ್ಬ ಕೊನೆಯ ಗಳಿಗೆಯಲ್ಲಿ, ಕೊನೆಯ ಸಾವಾದ ನಂತರ ಅವನಿಗೊಂದು ಒಳ್ಳೆಯ ವ್ಯವಸ್ಥೆನ ಮಾಡಿಕೊಡ್ಬೇಕಾದ್ರು ಸಮಾಜದ ಕರ್ತವ್ಯ. ಅಂದರೆ ನಾವು ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಅದರ ಅಗತ್ಯ ಇದೆ. ಹಾಗಾಗಿ ಈ ಸ್ಮಶಾನದ ಬಗ್ಗೆ ನಾನು ಮಾತಾಡೋದಾದ್ರೆ, ನಾವು ತುಂಬ ಸ್ಮಶಾನಗಳನ್ನು ಮಾಡಿಸಿದ್ದೇವೆ. ಅಚ್ಚುಕಟ್ಟಾಗಿ ಇಲ್ಲಿನ ನಿರ್ವಹಣಾ ಸಮಿತಿಯ ನಮ್ಮ ಅಧ್ಯಕ್ಷರಿರ್ಬೋದು, ಮೋನಪ್ಪಣ್ಣ ಇರ್ಬೋದು, ಇಡೀ ಸಮಿತಿಯ ಸದಸ್ಯರು ಆ ಪಕ್ಷ ಈ ಪಕ್ಷ ಅದು ಏನೆಲ್ಲ ಬಿಟ್ಟು ಖಾಲಿ ಒಂದು ಗುರಿಯನ್ನು ಹಿಡ್ಕೊಂಡು ನಮ್ಮೂರಿಗೆ ಒಳ್ಳೆ ಸ್ಮಶಾನ ಕೊಡಬೇಕೆಂಬುದ ಮನಸ್ಥಿತಿಯನ್ನು ಕೆಲಸ ಮಾಡಿದಿರಿ ನೀವು. ಶಾಸಕನಾಗಿ ನನಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಸಮಿತಿಯ ಮೇಲೆ. ಇಡೀ ಸಮಾಜದ ಪರವಾಗಿ ನೀವೊಂದು, ನಾನು ನೋಡಿದ್ದೇನೆ, ನನ್ನ ಹತ್ರ ಎಷ್ಟು ಸತಿ ಬಂದರೂ ಸಹ ನೀವೆಲ್ಲರೂ ಸಹ ಅದೊಂದು ಸ್ಮಶಾನದ ವಿಷಯ ಮಾತಾಡದೆ ಹೋಗಿ, ಯಾವ ವಿಷಯಕ್ಕೆ ಬಂದರೂ ಸಹ ಬ್ರಹ್ಮಬಲಾಂಡಿ ದೇವಸ್ಥಾನದ ವಿಷಯಕ್ಕೆ ಬಂದರೂ ಒಂದು ಸಣ್ಣ ಸ್ಮಶಾನದ ವಿಷಯ ಮಾತಾಡ್ಲಿಕ್ಕೆ ಇದ್ದೇ ಇರ್ತದೆ. 1-2 ಮಿನಿಟ್ ಅವರು ಮಾತಾಡಿ ಹೋಗ್ತಾರೆ. ಮೊನಪಣ್ಣ ಅಂತೂ ನನಗೆ ಗೊತ್ತೇ ಉಂಟದು, ಪದ್ಮನಾಭಣ್ಣ. ಈ ವಿಷಯದಲ್ಲಿ ಬಹುಶಃ ಹಿಂದೆ ಪಂಚಾಯತ್ನಲ್ಲಿ ಅಧ್ಯಕ್ಷ ಆಗಿದ್ದು, ಅದೆಲ್ಲ ಗೊತ್ತಿದ್ದವ್ರಿಗೆ ಯಾವುದು ಇಲ್ಲಿ ಅಗತ್ಯ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಇರುವಂಥ ವ್ಯಕ್ತಿ. ಏನಾಗಲಿ, ಇವತ್ತು ನಾವು ಇದನ್ನು ಲೋಕಾರ್ಪಣೆ ಮಾಡುವಂಥ ಕಾಲಘಟ್ಟದಲ್ಲಿ ಇದ್ದೇವೆ. ಸರ್ಕಾರದಿಂದ ಆದಷ್ಟು ಹಿಂದಿಂದ ಸಹ ಮೋಜನ್ ಭಾವ ಇರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಪಂಚಾಯತ್ ಎಲ್ಲರೂ ಸಹ, ಅದರಲ್ಲಿ ನಾವು ಅದರಲ್ಲಿ ರಾಜಕೀಯ ಮಾಡುವಂಥ ವ್ಯವಸ್ಥೆ ಇಲ್ಲ, ಎಲ್ಲರೂ ಸಹ ದೊಡ್ಡ ಮನಸ್ಸಿನಿಂದ ಸಹಾಯ ಮಾಡುವಂಥ ಕೆಲಸ ಈ ಭಾಗದಲ್ಲಿ ಆಗಿದೆ. ಈ ಸಂದರ್ಭ ಮಂಗಳೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ, ಪಡುಪೆರಾರ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಗೌಡ, ಮೂಡುಬಿದ್ರೆ ತಾಲೂಕು ಪಂಚಾಯತ್ನ ಪ್ರಭಾರ ಸಹಾಯಕ ನಿರ್ದೇಶಕ ಸಾಯಿಶ್ ಚೌಟ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೃಷ್ಣ ಅಮೀನ್, ವಾಸ್ತುತಜ್ಞ ರವಿಶಂಕರ್ ನೂಯಿ, ಯಶವಂತ ಪೂಜಾರಿ ಮುಂಡಬೆಟ್ಟು, ಪದ್ಮನಾಭ ಪೂಜಾರಿ, ರಂಗನಾಥ ಭಂಡಾರಿ ಮುಂಡಬೆಟ್ಟು ಗುತ್ತು,
ಕೈಕಂಬ ಮಂಜುನಾಥ ರೈಸ್ ಮಿಲ್ ಮಾಲಕ ಸನತ್ ಸೆಮಿತಾ, ಪಡುಪೆರಾರ ಪಂಚಾಯತ್ನ ಸದಸ್ಯ ನೂರ್ ಅಹ್ಮದ್, ಪಡುಪೆರಾರ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಉಗ್ಗಪ್ಪ ಮೂಲ್ಯ, ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಅಮಿತಾ ಮೋಹನ್ ಶೆಟ್ಟಿ, ವಿದ್ಯಾಚೋಖಿ, ದೇವಪ್ಪ ಶೆಟ್ಟಿ, ಸುಜಾತ, ಗಣೇಶ್ ಮತ್ತು ಮೋಹನ್ ಬಂಗೇರ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಕಾರ್ಯನಿರ್ವಹಿಸುವ ಶಂಕರ ಮತ್ತು ಸಮಿತಿಯ ಕಾರ್ಯದರ್ಶಿ ಪದ್ಮನಾಭ ಪೂಜಾರಿಯವರನ್ನು ವೇದಿಕೆಯಲ್ಲಿ ಶಾಲು ಹೊದಿಸಿ ಪೇಟ ತೊಡಿಸಿ ಗೌರವಿಸಲಾಯಿತು. ಪದ್ಮನಾಭ ಪೂಜಾರಿ ವರದಿ ಮಂಡಿಸಿದರು. ಸಮಿತಿಯ ಕೋಶಾಧಿಕಾರಿ ಸುರೇಶ್ ಅಂಚನ್ ಸ್ವಾಗತಿಸಿ ನಿರೂಪಿಸಿದರು. ರೋಷನ್ V4 ನ್ಯೂಸ್ ಕಿನ್ನಿಗೋಳಿ.